ಜಿ ಕನ್ನಡದಲ್ಲಿ ಪ್ರಸಾರವಾಗುವಂತಹ ಸರಿಗಮಪ ಖ್ಯಾತಿಯ ಸುನೀಲಾ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸೊ ಸುನೀಲಾ ಅವರು ಒಂದು ಅದ್ಭುತ ಸಿಂಗರ್ ಕೂಡ ಆದ್ರು, ಜೊತೆಗೆ ಸರಿಗಮಪನ ಚಾಂಪಿಯನ್ ಕೂಡ ಆಗಿದ್ದಾರೆ. ಸೊ ಇವರು ಸಿಕ್ಕಾಪಟ್ಟೆ ಬಡತನದಿಂದ ಬಂದಂತಹ ವ್ಯಕ್ತಿ, ಜೊತೆಗೆ ಮಠದಲ್ಲಿ ಓದಿ ನಂತರ ಇವರಿಗೆ ಜಿ ಕನ್ನಡದಲ್ಲಿ ಒಂದು ಹಾಡು ಅವಕಾಶ ಸಿಕ್ಕ ನಂತರ ಅಲ್ಲೂ ಕೂಡ ಅದನ್ನ ಸದುಪಯೋಗ ಪಡಿಸಿಕೊಂಡು ಅಲ್ಲಿ ಚಾಂಪಿಯನ್ ಕೂಡ ಆಗ್ತಾರೆ. ನಂತರ ಸುನೀಲನ ಜೀವನನೇ ಚೇಂಜ್ ಆಗಿ ಹೋಗುತ್ತೆ. ಸೊ ಸಿಕ್ಕಾಪಟ್ಟೆ ಬಡತನದಲ್ಲಿ ಇದ್ದಂತಹ ಒಂದು ಸುನೀಲಾ ಇವತ್ತು ಹಲವಾರು ಸಿನಿಮಾಗಳಲ್ಲಿ ಹಾಡುಗಳನ್ನು ಹಾಡಿದ್ದಾನೆ, ಜೊತೆಗೆ ತಾನೇ ಕಂಪೋಸ್ ಅನ್ನು ಕೂಡ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಸೊ ಇಂತಹ ಸುನೀಲನ್ಗೆ ಜಿ ಕನ್ನಡ ಮತ್ತೊಂದು ಅವಕಾಶವನ್ನ ಕೊಡುತ್ತೆ, ಅದು ಭರ್ಜರಿ ಬ್ಯಾಚುಲರ್ಸ್ ಅಂತ ಹೇಳಿ. ಸೊ ಭರ್ಜರಿ ಬ್ಯಾಚುಲರ್ಸ್ ಅಂತ ಹೇಳಿ ಇದು 2ನೇ ಸೀಸನ್ ನಡೀತಾ ಇದೆ. ಇಲ್ಲಿ ಸುನೀಲನ್ಗೆ ಅಮೃತ ಅನ್ನೋ ಒಂದು ಹುಡುಗಿ ಜೋಡಿಯಾಗಿ ಸಿಕ್ಕಿದ್ದಾರೆ. ಸೊ ಈ ಅಮೃತ ಅನ್ನೋ ಹುಡುಗಿ ಸಿಕ್ಕಾಪಟ್ಟೆ ಚೈಲ್ಡ್ ತರ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಅದು ಎಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಸುನೀಲನ ನಾನು ಲವ್ ಮಾಡ್ತೀನಿ, ಅವ್ನು ನನಗೆ ತುಂಬಾ ಇಷ್ಟ, ಅವ್ನು ನನಗೆ ಹಗ್ ಮಾಡ್ಬೇಕು, ಕಿಸ್ ಮಾಡ್ಬೇಕು ಅಂತ ಹೇಳಿ ಕಾಮಿಡಿಗಳನ್ನು ಕೂಡ ಮಾಡ್ತಾಳೆ. ನನಗೆ ತುಂಬಾ ಇಷ್ಟ ಅಂತಾನು ಕೂಡ ಮಾತಾಡ್ತಾ ಇರ್ತಾಳೆ. ಅದು ಎಲ್ರಿಗೂ ಕೂಡ ಜಡ್ಜಸ್ಸಿಂದ ಹಿಡಿದು ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಸುನೀಲನು ಕೂಡ ಅವಳನ್ನ ಬಿಟ್ಟಿದ್ದಕ್ಕಾಗಲ್ಲ ಅಂತ ಹೇಳೋದನ್ನ ಅದನ್ನ ಸಿಕ್ಕಾಪಟ್ಟೆ ಎಲ್ರು ಕೂಡ ಕಿಂಡಲನ್ನ ಮಾಡ್ತಿರ್ತಾರೆ. ಹೀಗೆ ಹಲವಾರು ಸ್ಕಿಟ್ ಗಳನ್ನ ಮಾಡ್ತಿದ್ರು. ಆದ್ರೆ ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಸುನೀಲ ಮತ್ತೆ ಅಮೃತ ಇಬ್ರು ಕೂಡ ಒಂದು ದೇವಸ್ಥಾನದಲ್ಲಿ ನಿಂತ್ಕೊಂಡು ಹೂವಿನ ಹಾರವನ್ನ ಕೂಡ ಹಾಕೊಂಡಿದ್ದಾರೆ. ಸೊ ಅದು ಕೂಡ ಯಾವುದೇ ರೀತಿಯಾದಂತಹ ರೆಡಿ ಆಗದೆ ಇರುವಂತಹ ಫೋಟೋ. ಸೊ ಅಲ್ಲಿ ಕೆಲವರಿಗೆ ಕನ್ಫ್ಯೂಷನ್ ಶುರು ಆಗಿದೆ, ಇವರಿಬ್ರು ಕೂಡ ಓಡೋಗಿ ಮದುವೆಗಿದ್ವಿ ಆಗ್ಬಿಟ್ರಾ ಅಂತ ಹೇಳಿ. ಸೊ ಹಲವಾರು ಕಮೆಂಟ್ಗಳು ಕೂಡ ಬರ್ತಿದೆ, ಏನಪ್ಪ ಇದು ಈ ತರ ಅಂತ ಹೇಳಿ ಶಾಕ್ ಕೂಡ ಆಗ್ತಿದ್ದಾರೆ. ಸೊ ಆದ್ರೆ ಅದೇನಂತ ಹೇಳಿದ್ರೆ ಸುನೀಲಾ ಮತ್ತೆ ಅಮೃತ ಇಬ್ರು ಕೂಡ ಭರ್ಜರಿ ಬ್ಯಾಚುಲರ್ಸ್ಗೆ ಒಂದು ಶೋ ಅನ್ನ ಮಾಡ್ತಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತು. ಆ ಒಂದು ಶೋಗೋಸ್ಕರ ಒಂದು ಟಾಸ್ಕ್ ಅನ್ನು ಕೂಡ ಅಲ್ಲಿ ಕೊಟ್ಟಿರೋದ್ರಿಂದ ಅವರಿಬ್ರು ಆ ಶೂಟಿಂಗ್ಗೋಸ್ಕರ ಮಾತ್ರ ಅಲ್ಲಿಗೆ ಹೋಗಿ ಹೂವಿನ ಹಾರವನ್ನ ಬದಲಾವಣೆಯನ್ನ ಮಾಡಿಕೊಂಡಿದ್ದಾರೆ. ಸೊ ಅವರಿಬ್ರು ಯಾವುದೇ ರೀತಿಯಾದಂತಹ ಮದುವೆ ಆಗಿರ್ಬೋದು, ಓಡೋಗೋದಾಗಿರ್ಬೋದು ಅಂತಹ ಕೆಲಸಗಳನ್ನ ಮಾಡಿಲ್ಲ. ಸೊ ಜಿ ಕನ್ನಡ ನಿಮಗೆ ಗೊತ್ತಿರಬಹುದು, ಕಂಟೆಂಟಿಗೋಸ್ಕರ ಏನ್ ಬೇಕಾದ್ರೂ ಮಾಡಿಸುವಂತಹ ಒಂದು ಚಾನೆಲ್ ಅಂತಾನೆ ಹೇಳ್ಬೋದು. ಸೊ TRP ಅಲ್ಲಿ ಯಾವತ್ತಿಗೂ ಕೂಡ ನಂಬರ್ 1 ಆಗೇ ಇರ್ತದೆ. ಜೊತೆಗೆ ಹಲವಾರು ಕಂಟೆಂಟ್ ಗಳನ್ನ ಸೃಷ್ಟಿ ಮಾಡೋದ್ರಲ್ಲಿ ಜಿ ಕನ್ನಡ ಎಲ್ಲಾ ಚಾನೆಲ್ಗಿಂತನೂ ಕೂಡ ಮೊದಲಿರುತ್ತೆ ಅಂತ ಹೇಳ್ಬೋದು. ಸೊ ಸುನೀಲಾ ಮತ್ತೆ ಅಮೃತ ಇಬ್ರು ಜೋಡಿ ಯಾರಿಗೆ ಸಿಕ್ಕಾಪಟ್ಟೆ ಇಷ್ಟ ಅವರು ಈ ವಿಡಿಯೋಗೊಂದು ಲೈಕ್ ಅನ್ನ ಮಾಡಿ, ಹಾಗೂ ಅವರಿಬ್ಬರ ಜೋಡಿಯ ಬಗ್ಗೆ ನಿಮಗೆ ಏನ್ ಅನಿಸುತ್ತೆ ಅದನ್ನ ಈ ವಿಡಿಯೋದ ಕೆಳಗೆ ಕಮೆಂಟ್ ಮುಖಾಂತರ ತಿಳಿಸಿ. ಭರ್ಜರಿ ಬ್ಯಾಚುಲರ್ಸ್ ಇನ್ನೇನು ಮುಗಿಯೋ ಹಂತಕ್ಕೆ ಬಂದಿದೆ. ಸೊ ಅದರಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಿನೂ ಕೂಡ ಈ ಕೆಳಗಿರುವಂತಹ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಸುನೀಲಾ ಅವನ ಜೀವನ ಸಿಕ್ಕಾಪಟ್ಟೆ ಚೆನ್ನಾಗಿರ್ಬೇಕು, ಯಾಕಂತ ಹೇಳಿದ್ರೆ ಬಡತನದಿಂದ ಬೆಳೆದಿರುವಂತಹ ಮಕ್ಕಳು, ಸೊ ಬಡವ್ರ ಮಕ್ಕಳು ಬೆಳಿಬೇಕು. ಸೊ ಅದಕ್ಕೋಸ್ಕರ ಸುನೀಲನ್ಗೂ ಕೂಡ ಒಳ್ಳೆಯ ಜೀವನ ಸಿಗ್ಲಿ, ಮುಂದೆ ಭವಿಷ್ಯ ಸಿಕ್ಕಾಪಟ್ಟೆ ಚೆನ್ನಾಗಿರ್ಲಿ ಅಂತ ಹೇಳಿ ಈ ಮೂಲಕ ತಿಳಿಸ್ತೀವಿ. ಥ್ಯಾಂಕ್ ಯು.